ಕನ್ನಡ ಚಿತ್ರೋದ್ಯಮದಲ್ಲಿ ಒಂದು ಮೈಲುಗಲ್ಲು ಸ್ಥಾಪನೆ ಮಾಡಿದಂಥ ಸಿನಿಮಾ ಅಂದರೆ ಅದು ಮುಂಗಾರು ಮಳೆ. ಆ ಮುಂಗಾರು ಮಳೆಗೆ ಬರೋಬ್ಬರಿ 18 ವರ್ಷ ಆಯಿತು. ಈ ಎಲ್ಲ ಜರ್ನಿ ಜೊತೆಗೆ ವಿಶೇಷವಾಗಿ ಗಜರಾಮನಿಗೆ ಸಂಗೀತ ನೀಡಿರ್ತಕ್ಕಂಥದ್ದು ಕೂಡ ಅದೇ ನಮ್ಮ ಮೆಲೋಡಿ ಕಿಂಗ್ ಮನೋಮೂರ್ತಿ ಸರ್. ಸೊ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ಸೋಣ, ವಿಶೇಷ ಸಂದರ್ಭ. ಸರ್ ನಮಸ್ಕಾರ, ಹೇಗಿದ್ದೀರಿ? ಹೇಗಿದೆ ಜರ್ನಿ ಎಲ್ಲ ಸರ್? ನಮಸ್ತೆ. ಜರ್ನಿ ಇನ್ನೂ ಆಗ್ತಾ ಇದೆ, ಚೆನ್ನಾಗಿದೆ ಇದುವರೆಗೂ. ಸರ್ ಪರ್ಟಿಕ್ಯುಲರಾಗಿ ಈ ಒಂದು ಟೈಮಲ್ಲಿ ಒಂದು ವಿಷಯ ನೆನಪಾಗೇ ಆಗುತ್ತೆ. ಡಿಸೆಂಬರ್ ಎಂಡಿಗೆ, ಮೊನ್ನೆ 2024 ಡಿಸೆಂಬರ್ ಎಂಡಿಗೆ ಬರೋಬ್ಬರಿ ಮುಂಗಾರು ಮಳೆಗೆ 18 ವರ್ಷ ಸರ್. ಕನ್ನಡ ಚಿತ್ರೋದ್ಯಮದಲ್ಲಿ ಮತ್ತೆ ಅಂಥದ್ದೊಂದು ಸಿನಿಮಾ ಬರುತ್ತೆ ಅನ್ನೋಂಥ ಕುತೂಹಲ ಇದ್ದಾಗ ಈಗ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಚೇಂಜ್ ಆಗಿದೆ ಅಂತೆ ಅನಿಸುತ್ತೆ? ಅವತ್ತಿನ ಜರ್ನಿ ಹೆಂಗೆ ನೆನಪಾಗ್ತಾ ಇದೆ ಸರ್ ನಿಮಗೆ ಅಂತ? ಇದು ಮೇನ್ ಇವಾಗ ಹೇಗೆ ಚೇಂಜ್ ಆಗಿದೆ ಅಂತ ನಾನು ಹೇಳೋದು ಅಂದರೆ, ಜನರು ಥಿಯೇಟರ್ಗೆ ಹೋಗ್ತಿದ್ರು ಆವಾಗ, ಯಾಕೆಂದರೆ OTT ಅಷ್ಟೊಂದು ಇರಲಿಲ್ಲ. ಸೊ ಜನರು ವೆಯ್ಟ್ ಮಾಡ್ತಾಯಿದ್ರು ಫಿಲ್ಮ್ಗೆ. ಫಿಲ್ಮ್ ಬಂದಾಗ ಥಿಯೇಟರ್ಗೆ ಹೋಗ್ತಿದ್ರು. ಅಲ್ಲಿ ಆ ಬಿಗ್ ಸ್ಕ್ರೀನಲ್ಲಿ ನೋಡೋ ಅದೇನು ಫೀಲಿಂಗ್ ಇರುತ್ತೋ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು. ಬಟ್ ಆಮೇಲೆ ಏನಾಯಿತು ಅಂದರೆ ಟೆಕ್ನಾಲಜಿ ಬಂದು OTT ಬಂತು. OTT ಬಂದ ಮೇಲೆ ಏನಾಗಿದೆ ಅಂದರೆ, ಜನರು ನಾವು ಥಿಯೇಟರ್ಗೆ ಆಲ್ಮೋಸ್ಟ್ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಓಕೆ, ಬರೀ ಫ್ಯಾನ್ಸು, ಇದು ಯಾವುದಾದ್ರು ಇನ್ನು ಮೂವಿ ಬರೋ ಆ್ಯಕ್ಟರ್ ಫ್ಯಾನ್ಸ್ ಇದ್ದರೆ ಆ ಥರ ಬಿಗ್ ಸ್ಟಾರ್ ಫ್ಯಾನ್ಸು ಆ ಥರ ಫಸ್ಟ್ ವೀಕ್ ಆ ಥರ ಹೋಗ್ತಾರೆ. ಆಮೇಲೆ ಅದನ್ನು ಇದು ಬೇರೆ ಆಗುತ್ತೆ. ಸೊ ಇದು OTTನಲ್ಲಿ ಕಾಯ್ತಾ ಇರ್ತಾರೆ, ಬರುತ್ತೆ ಹೇಗಿದ್ರು ಅಲ್ಲಿ ನೋಡ್ತೀವಿ. ಆಮೇಲೆ ನನಗೇನು ಅರ್ಥ ಆಗಲ್ಲ ಅಂದರೆ, ಇದು ಫೋನಲ್ಲಿ ನೋಡ್ತಾರೆ, ಹೀಗೆ ಸಣ್ಣ ಫೋನಲ್ಲಿ. ಅದರಲ್ಲಿ ಏನು ಎಂಜಾಯ್ಮೆಂಟ್ ಬರುತ್ತೆ, ಮಜಾನೇ ಬರಲ್ಲ ಅದರಲ್ಲಿ. ಸೊ ಜಸ್ಟ್ ಬಿಕಾಸ್ OTTಲಿ ಬರೋದು ಫೈನ್, ಆಮೇಲೆ ನೋಡೋದು ಓಕೆ, ನೋ ಪ್ರಾಬ್ಲಮ್. ನಿಮಗೆ ಮೂವಿ ಇಷ್ಟ ಆದರೆ ಆಮೇಲೆ ನೀವು OTTಲಿ ಪುನಃ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಆದರೆ ಬಿಗ್ ಸ್ಕ್ರೀನಲ್ಲಿ ಬರೋದು ನಿಲ್ಲಿಸ್ಕೊಡ್ದು. ಆ್ಯಂಡ್ ಹಾಲಿವುಡ್ ಫಿಲ್ಮ್ಸಲ್ಲಿ ಆ್ಯಕ್ಚುಲಿ ಅದು ನಿಂತಿಲ್ಲ. ಜನರು ಇನ್ನೂ ವೆಯ್ಟ್ ಮಾಡ್ತಾರೆ. ಬಿಗ್ ಸ್ಕ್ರೀನ್ ಅಂದರೆ ಅಲ್ಲಿ ಹೋಗಿ ನೋಡ್ತಾರೆ. ಓಕೆ, ಅಲ್ಲಿ ಏನು ಸ್ವಲ್ಪ ಕಮ್ಮಿ ಆಗಿರ್ಬೋದು, ಮೇ ಬಿ 5-10%. ಇಲ್ಲಿ ಥರ 80% ಕಮ್ಮಿ ಆಗಿರೋದು, ಆ ಥರ ಆಗಿಲ್ಲ ಅಲ್ಲಿ. ಸೊ ಜನರು ವಾಪಸ್ಸು ಆ ಮೈಂಡ್ ಫ್ರೇಮಿಗೆ ಬರಬೇಕು ಸರ್. ಅದೇ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಎಂಥದ್ದೇ ಸಿನಿಮಾಗಳು ಬಂದರು, ಎಷ್ಟೇ ಸಿನಿಮಾಗಳು ಬಂದರು, ನಿಮ್ಮನ್ನು ಮಾತಾಡ್ಸುವಾಗ ಈ ಒಂದು ಜರ್ನಿ ಬಗ್ಗೆ ಮಾತಾಡ್ಸಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅನಿಸುತ್ತೆ. ಆ್ಯಸ್ ಯೂಶ್ವಲ್ ಸರ್, ಈ ಮುಂಗಾರು ಮಳೆ ಟೈಮನ್ನು ಹೆಂಗೆ ನೀವು ನೆನೆಸ್ಕೊಳ್ತಾ ಇರ್ತೀರಿ, ಆ ಮಿರಾಕಲನ್ನು ಹೆಂಗೆ ಅನಲೈಸ್ ಮಾಡ್ತಾ ಇರ್ತೀರಿ ಅನ್ನೋಂಥದ್ದು ಸರ್? ಇಲ್ಲ, ನಾನು ಅನಲೈಸ್ ಮಾಡೋಕ್ಕೆ ಹೋಗಲ್ಲ. ಬೇರೆಯವ್ರು ಅನಲೈಸ್ ಮಾಡ್ಬೋದು ಬೇಕಾದ್ರೆ, ನಾನು ಅನಲೈಸ್ ಮಾಡೋಕ್ಕೆ ಹೋಗಲ್ಲ. ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ನಮ್ಮ ಮುಂಗಾರು ಮಳೆ ಥರ ಮುಂಗಾರು ಮಳೆಗೆ ಮುಂಚೆನೂ ಅಮೇರಿಕಾ ನಂದು ಫಸ್ಟ್ ಫಿಲ್ಮು, ಯಾವ ಮೌನ ಮುರಳಿ ನಂದು ಫಸ್ಟ್ ಸಾಂಗ್, 100 ಜನ್ಮಕ್ಕೂ ನನ್ನ ಫಸ್ಟ್ ಸಾಂಗ್. ಆ ಥರನೇ ಇವಾಗ್ಲೂ ಮಾಡೋ ಫಿಲ್ಮ್ ಎಲ್ಲ ಹಾಗೆ ಅಂದ್ಕೊಂಡು ಹೋಗ್ತಾ ಇರಬೇಕು. ಯಾಕೆಂದರೆ ಫಿಲ್ಮ್ ಇರೋದೇ ಹಾಗೆ, ಎಲ್ಲ ಫಿಲ್ಮೂ ಡಿಫ್ರೆಂಟು, ಎಲ್ಲ ಸಾಂಗ್ ಸಿಚುಯೇಷನ್ನು ಎಲ್ಲ ಡಿಫ್ರೆಂಟ್ ಇದೆ. ಸೊ ಪ್ರತಿಯೊಂದು ಫಿಲ್ಮು, ಪ್ರತಿಯೊಂದು ಸಾಂಗ್ನು ನನಗೆ ಫಸ್ಟ್ ಮೊದಲನೇ ಸಾಂಗ್ ಥರ. ಹಾಗೇನೆ ಇದನ್ನು ಗಜರಾಮನ್ ಫಾರ್ ಎಕ್ಸಾಂಪಲ್, ಇದು ಅದು ಬೇರೆ ಟೈಪ್ ಆಫ್ ಫಿಲ್ಮ್ ನನಗೆ ಅಂತ ಅದಕ್ಕೆ ಮಾತ್ರ ಅಲ್ಲ. ಬಟ್ ಎನಿ ಫಿಲ್ಮ್ ಮಾಡಿದಾಗ ಅದು ನೀವು ಹೊಸ ಫಿಲ್ಮ್, ನಿಮಗೆ ನ್ಯೂ ಟೈಪ್ ಆಫ್ ಫಿಲ್ಮ್, ನಿಮಗೆ ಹೊಸ ಫಿಲ್ಮ್, ಫಸ್ಟ್ ಫಿಲ್ಮ್ ಅಂದ್ಕೊಂಡು ಮಾಡಿದರೆ ಆವಾಗ ನೀವು ಬೆಸ್ಟ್ ಕ್ವಾಲಿಟಿ ವರ್ಕ್ ಕೊಡ್ಬೋದು ಅನ್ಸತ್ತೆ ನನಗೆ. ಸರ್, ಈಗ ಚೇಂಜ್ ಆಗ್ತಿರುವಂತಹ ಒಂದು ಟೆಕ್ನಾಲಜಿ ನಡುವೆ ಸರ್, ಸೊ ನಿಮಗೆ ಇರುವಂತಹ ಚಾಲೆಂಜಸ್ ಏನಿದೆ? ಸೊ ಈಗ ಸಿನಿಮಾ ಮಾಡುವಾಗ ಹೇಗೆಲ್ಲ ಚಾಲೆಂಜಸ್ ಇರುತ್ತೆ? ಸೊ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಸರ್? ಹೌದು, ಟೆಕ್ನಾಲಜಿ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗಿದೆ ನಮಗೆ. ಎಲ್ಲ ತುಂಬ ಫೆಸಿಲಿಟೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮುಂಚೆ ಫಿಲ್ಮು ಫಿನಿಷ್ ಆದಮೇಲೆ ಡೈರೆಕ್ಟರು ಅದನ್ನು ರೀಲ್ಸ್ ಮಾಡಿಬಿಟ್ಟು ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋಕ್ಕೆ ಆ್ಯಕ್ಚುಲಿ ನನಗೆ ಒಂದು VHS ಟೇಪ್, ದೊಡ್ಡ VHS ಟೇಪ್ ಅಥವಾ ಬೇಡ ಟೇಪ್, ರೀಲ್ ಬೈ ರೀಲ್ ಒಂದೊಂದ್ಸಲಿ ಫಸ್ಟ್ ಹಾಫ್ ಒಂದ್ಸಲಿ, ಸೆಕೆಂಡ್ ಹಾಫ್ ಒಂದ್ಸಲಿ, ಹಿಂಗೆ ದೊಡ್ಡದು ಕಳಿಸ್ಬೇಕು, ಎಲ್ಲ ಹಂಗೆ ಮಾಡಬೇಕು. ಬಟ್ ಇವಾಗ ಏನು ಆ ಥರ ಎಲ್ಲ ಏನೂ ಇಲ್ಲವೇ ಇಲ್ಲ. ಇವಾಗ MOV ಫೈಲ್, ಕ್ವಿಕ್ ಟೈಮ್ ಫೈಲ್, ಪ್ರತಿಯೊಂದು ರೀಲಲ್ಲೂ ಟೈಮ್ ಕೋಡ್ ಇರುತ್ತೆ, ಅದನ್ನ ಕಳಿಸ್ತಾರೆ. ಟೆಕ್ನಾಲಜಿ ತುಂಬ ಹೆಲ್ಪ್ ಆಗಿದೆ ನಮಗೆ. ಕಮ್ಯುನಿಕೇಟ್ ಮಾಡೋ ರೀತಿಯೂ ಹೆಲ್ಪ್ ಆಗಿದೆ. ಆಮೇಲೆ ಮೀಡಿಯಾ ಡೆಲಿವರಿ ಅದೆಲ್ಲ ಮಾಡೋಕ್ಕೆ ಇದು ತುಂಬ
ತುಂಬ ಹೆಲ್ಪ್ ಮಾಡಿದೆ.